KC ಎಲೆಕ್ಷನ್ 2025. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಸಾಗರ್. ನಾನು ಒಬ್ಬ ನಟನಾಗಿರ್ಬೋದು, ಆದರೆ ನಾನೊಬ್ಬ ಒಳ್ಳೆ ಕ್ರಿಕೆಟರ್ ಆಗಿದ್ದೆ. ಯಾಕೆಂದರೆ ಅದಕ್ಕೆ ಕಾರಣ ಏನೂ ಅಲ್ಲ, ನನ್ನ ಊರಾದಂಥ ಸಾಗರದ ಕ್ರಿಕೆಟ್ ಕ್ಲಬ್ನ ಸದಸ್ಯನು ಕೂಡ ಹೌದು ನಾನು. ಇವತ್ತು ರಾಜ್ಯ ಕ್ರಿಕೆಟ್ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆ ಬರ್ತಾ ಇದೆ 2025. ಇಲ್ಲಿ ನಮ್ಮ ವೆಂಕಟೇಶ್ ಪ್ರಸಾದ್ ಅವರ ಬಣ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ. ಅವರ ಜೊತೆ ಅನಿಲ್ ಕುಂಬ್ಳೆ ಅವರಿದ್ದಾರೆ, ಶಾಂತ ರಂಗಸ್ವಾಮಿ ಅವರಿದ್ದಾರೆ, ಹಾಗೂ ಜಾವಗಲ್ ಶ್ರೀನಾಥ್ ಇದ್ದಾರೆ. ಇವರೆಲ್ಲರೂ ನಮ್ಮ ದೇಶದ ಹಿರಿಮೆಯನ್ನ ಮೆರೆಸಿದವರು. ಇಂಥವರ ಕೈಯಲ್ಲಿ ಈ ಆಡಳಿತ ಮಂಡಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವರಿಗೆ ಕೈ ಜೋಡಿಸೋದಕ್ಕೆ ಝೋನ್ಗಳಿದೆ. ನಮ್ಮ ಶಿವಮೊಗ್ಗದ ವಲಯದಿಂದ ನಾಗೇಂದ್ರ ಪಂಡಿತ್ ನನ್ನ ಒಳ್ಳೆಯ ಸ್ನೇಹಿತರು, ತುಂಬಾ ಒಳ್ಳೆಯ ಕ್ರಿಕೆಟರ್. ನಮಗೆಲ್ಲ ಒಂದು ಕ್ರಿಕೆಟಿನ ಆಶಯ ನಮ್ಮ ಜೀವನದಲ್ಲಿ ಏನಾದ್ರು ಹುಟ್ಟಿದ್ರೆ ಅವರ ಫ್ಯಾಮಿಲಿ ಎಲ್ಲರೂ ಒಳ್ಳೆ ಕ್ರಿಕೆಟರ್ಸ್. ಸುಧಾಕರ್ ಪಂಡಿತ್ ಅಂತ ಅವರ ಚಿಕ್ಕಪ್ಪ ನಮಗೆ ಎಷ್ಟು ಒಳ್ಳೆಯ ಕ್ರಿಕೆಟ್ ಅನ್ನು ಹೇಳ್ಕೊಟ್ಟಿದ್ದಾನೆ, ನನಗೆ ಇವತ್ತಿಗೂ ಮರೆಯೋದಕ್ಕಾಗಲ್ಲ. ಅಂದ್ರೆ ಒಂದು ಆಯ್ಕೆ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಏನಾದರೂ ಒಂದು ಹಿಸ್ಟ್ರಿ ಇರಬೇಕು. ಆ ಇತಿಹಾಸ ಇದ್ದಾಗ ಆ ವ್ಯಕ್ತಿಯ ಒಳಗೆ ಆ ಒಂದು ಝೀಲ್ ಇರುತ್ತೆ. ಒಂದು ಯಾವುದೇ ಒಂದು ಕ್ರಿಕೆಟ್ ಇರ್ಬೋದು ಅಥವಾ ಯಾವುದೇ ಒಂದು ಕಾಯಕದಲ್ಲಿ ಆ ತರದ ವಿಷನ್ ಇದ್ದಾಗ ಮಾತ್ರ ಆ ಆಯ್ಕೆ ಮಾಡಿದಂಥ ವ್ಯಕ್ತಿಯಿಂದಾಗಿ ನಿಜವಾಗಲೂ ಆ ವ್ಯಕ್ತಿ ಏನು ಕೆಲಸ ಮಾಡುವುದು, ಯಾವ ತರ ಕೆಲಸ ಮಾಡುವುದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದ್ರಿಂದ ಶಿವಮೊಗ್ಗ ಝೋನಿನಿಂದ ನಾವು ನಾಗೇಂದ್ರ ಪಂಡಿತನ್ನ ಆಯ್ಕೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈ ಒಂದು ಮಂಡಳಿಯಲ್ಲಿ ನಮ್ಮ ಪರವಾಗಿ ಅವರು ಇದ್ರೆ ಅವರು ತುಂಬಾ ಚೆನ್ನಾಗಿ ತಮ್ಮ ಆಯ್ಕೆಯನ್ನು ಸಮರ್ಥಿಸ್ಕೋತಾರೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಿ ಅಂತ ಕೇಳ್ಕೊತೇನೆ. ಕೊನೆಗೂ ದೇಶ ಕಟ್ಟೋದಿರ್ಬೋದು, ನಾಡು ಕಟ್ಟೋದಿರ್ಬೋದು, ಆದರೆ ಒಂದು ಸಣ್ಣದಾದಂತಹ ಒಂದು ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಒಬ್ಬ ಒಳ್ಳೆಯ ನಾಯಕ ಬೇಕಾಗುತ್ತೆ. ಆದ್ದರಿಂದ ಒಳ್ಳೆಯ ನಾಯಕನ ಜೊತೆ ಅವನನ್ನು ಕೈ ಹಿಡಿಯುವಂತ ಇನ್ನೂ ಕಿರಿ ನಾಯಕರುಗಳು ಬೇಕಾಗುತ್ತೆ. ಆದ್ದರಿಂದ ಇವರೆಲ್ಲರನ್ನ ನೀವು ಆಯ್ಕೆ ಮಾಡೋದ್ರ ಮೂಲಕ ನಮ್ಮ ರಾಜ್ಯ ಕ್ರಿಕೆಟ್ ಮಂಡಳಿಯ ಒಂದು ಒಳ್ಳೆಯ ಚುನಾವಣೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.